ಸ್ನೇಹಿತರೆ ನಮಸ್ಕಾರ. ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಈ ಪ್ರಕರಣದಲ್ಲಿ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ದರ್ಶನ್ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಈ ಪ್ರಕರಣದಲ್ಲಿ ಲಾಕ್ ಹಾಕೋದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಿಗಳು ಪೊಲೀಸರ ಕೈ ಸೇರಿಯಾಗಿದೆ. ಇದರಲ್ಲಿ ಈಗ ಹೊಸದಾಗಿ ಒಂದು ಸಾಕ್ಷಿ ಸೇರ್ಪಡೆ ಆಗಿದ್ದು ಅಂತ ಹೇಳಿದ್ರೆ ಇತ್ತೀಚೆಗೆ FSLನಿಂದ ಬಂದಂಥ ರಿಪೋರ್ಟು. ಹೌದು, ಇಲ್ಲಿ ದರ್ಶನ್ ಧರಿಸಿದಂಥ ಬಟ್ಟೆಯಲ್ಲಿ ರೇಣುಕಸ್ವಾಮಿಯ ರಕ್ತದ ಕಲೆಗಳಿಗೆ ಮ್ಯಾಚಿಂಗ್ ಆಗುವ ರೀತಿಯಲ್ಲಿ DNA ಇದೆಯಾ ಅನ್ನುವಂಥ ಪರೀಕ್ಷೆಯನ್ನು ಮಾಡ್ತಾರೆ. ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಅಂದರೆ ದರ್ಶನ್ ಬಟ್ಟೆಯಲ್ಲಿ ರೇಣುಕಸ್ವಾಮಿಯ ರಕ್ತದ ಕಲೆಗಳು ಇತ್ತು ಅನ್ನೋದು FSL ವರದಿಯಲ್ಲಿ ನಿಜವಾಗಿದೆ, ಗೊತ್ತಾಗಿದೆ. ಯಾವಾಗ ಇದು ಗೊತ್ತಾಯಿತೋ ಇದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಆದರೆ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಇಲ್ಲಿ ದರ್ಶನ್ ಈ ಬಟ್ಟೆಯನ್ನು ವಾಶ್ ಮಾಡಿದರು. ಬಟ್ಟೆ ವಾಶ್ ಮಾಡಿದರೂ ಕೂಡ ಈ ರಕ್ತದ ಕಲೆಗಳು ರೇಣುಕಸ್ವಾಮಿಯದ್ದೇ ಅನ್ನೋದು ಹೇಗೆ ಗೊತ್ತಾಯಿತು ಅನ್ನೋದು ಈಗಿರುವಂಥ ಪ್ರಶ್ನೆ. FSL ವರದಿಯಲ್ಲಿ ಈ ಮ್ಯಾಚಿಂಗ್ ಅಂದರೆ ಬಟ್ಟೆ ವಾಶ್ ಮಾಡಿದ್ದಾರೆ, ಬಟ್ಟೆಯಲ್ಲಿ ರಕ್ತದ ಕಲೆಗಳು ಇತ್ತು ಅನ್ನೋದು ಗೊತ್ತಾಗುತ್ತೆ. ಬಟ್ ಸ್ಟಿಲ್ಲು ಆದರೂ ಕೂಡ ಅದೇ ರಕ್ತದ ಕಲೆ ದರ್ಶನ್ದು ಮತ್ತು ಇಲ್ಲಿ ದರ್ಶನ್ ಬಟ್ಟೆದು ಮತ್ತು ರೇಣುಕಸ್ವಾಮಿದು ಅನ್ನೋದಕ್ಕೆ ಒಂದು ಕುರುಹು ಬೇಕಲ್ವಾ. ಆ ಟೆಸ್ಟಿಂಗ್ ನಡೆದಂತಹ ವಿಚಾರವನ್ನು ನೀವು ಕೇಳಿದ್ರೆ ಸಿಕ್ಕಾಪಟ್ಟೆ ಶಾಕ್ ಆಗ್ತೀರಾ, ಸರ್ಪ್ರೈಸ್ ಆಗುತ್ತೆ. ಹಾಗಾದರೆ ಹೇಗೆ ನಡೀತು, ದರ್ಶನ್ಗೆ ಇದು ಎಷ್ಟರ ಮಟ್ಟಿಗೆ ಮುಳು ಆಗುತ್ತೆ, ಎಲ್ಲದರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಅದು ಯಾವ ಗಳಿಗೆಯಲ್ಲಿ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಹತ್ಯೆ ಮಾಡ್ತೋ ಬಹುಶಃ ಈ ಇಡೀ ಗ್ಯಾಂಗಿಗೆ ಗ್ರಹಚಾರ ಅನ್ನೋದು ಅಥವಾ ಶನಿ ಅನ್ನೋದು ಅವತ್ತೇ ತಲೆಯೇರಿ ಕೂತಿಯಾಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ನೆಮ್ಮದಿ ಎನ್ನುವುದೇ ಮಾಯವಾಗಿದೆ. ಒಂದಾದ್ಮೇಲೆ ಒಂದು ಇವರ ಸುತ್ತನೇ ಸುತ್ತುತ್ತಾ ಇದೆ. ಜೊತೆಗೆ ಈಗಾಗಲೇ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತದೆ. ಇದಕ್ಕೆ ಪೂರಕವಾದಂತಹ ಒಂದಷ್ಟು ಆಯಾಮಗಳನ್ನು ಅಥವಾ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ ಇತ್ತೀಚೆಗೆ ನಾನು ಒಂದು ಸುದ್ದಿಯನ್ನು ಇಟ್ಟಿದ್ದೆ. ಏನದು, FSL ರಿಪೋರ್ಟ್ನಿಂದ ಒಂದು ದೊಡ್ಡ ಸಾಕ್ಷಿ ಸಿಕ್ಕಿದೆ. ಇದು ದರ್ಶನ್ಗೆ ಮುಳುವಾಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದು ಪ್ರಮುಖ ಸಾಕ್ಷಿ ಆಗಬಲ್ಲದು, ಕೋರ್ಟ್ ಪರಿಗಣಿಸೋದಕ್ಕೂ ಕೂಡ ಸುಲಭವಾದಂಥ ಸಾಕ್ಷಿ ಇದು ಅನ್ನೋಂಥ ಮಾತನ್ನು ಹೇಳಿದೆ. ಆ ಸ್ಟೋರಿ ಬೇರೆ ಏನೋ ಅಲ್ಲ, ಅದೇ ದರ್ಶನ್ ಬಟ್ಟೆಗೆ ವಿಚಾರ ಸಂಬಂಧಪಟ್ಟಂಥ ಸ್ಟೋರಿ. ದರ್ಶನ್ನು ಯಾವತ್ತು ರೇಣುಕಸ್ವಾಮಿ ಹತ್ಯೆ ನಡೀತು ನೋಡಿ, ಅವತ್ತು ಆ ಸ್ಥಳಕ್ಕೆ ಹೋಗಿದ್ರು ಮತ್ತು ಆ ಸ್ಥಳದಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗ ದರ್ಶನ್ ಬಟ್ಟೆ ಇದೆ. ದರ್ಶನ್ ಬಟ್ಟೆಯನ್ನು ಅವತ್ತು ಹಾಕಿದಂಥ ಬಟ್ಟೆಯನ್ನು ವಾಶ್ ಮಾಡಿಸಿ ತೆಗೆದಿಟ್ಟಿರ್ತಾರೆ. ಆದರೆ ದರ್ಶನ್ ಅವತ್ತು ಹಾಕಿದಂತಹ ಬಟ್ಟೆಯನ್ನು ಈ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಕಲೆ ಹಾಕಿ ಅದನ್ನು ತಗೊಂಡು ಬಂದು ಅದನ್ನು FSLಗೆ ರವಾನೆ ಮಾಡಿರ್ತಾರೆ. FSLಗೆ ರವಾನೆ ಮಾಡಿದ ಬಳಿಕ FSLನಿಂದ ಈಗ ತಜ್ಞರು ಕೊಟ್ಟಿರುವಂಥ ರಿಪೋರ್ಟ್ ಇದೆಯಲ್ಲ, ಇದು ಸಹಜವಾಗಿ ಬೆಚ್ಚಿ ಬೀಳುವಂತೆ ಇದೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಅವರನ್ನು ಜೈಲಿನಲ್ಲಿ ಈಗಾಗಲೇ ಇರಿಸಿ 2 ತಿಂಗಳಾಗ್ತಾ ಬಂತು. ಜೈಲು ಸೇರಿ 2 ತಿಂಗಳು ಕಳೆದರೂ ಕೂಡ ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಆದರೆ ದರ್ಶನ್ಗೆ ಸಂಕಷ್ಟಗಳು ಮಾಡ್ತಾ ದಿನಕ್ಕೆ ಹೆಚ್ಚುತ್ತಿದೆ ಅನ್ನೋದು ಮಾತ್ರ ಕಠೋರ ಸತ್ಯ. ಇನ್ನು ದರ್ಶನ್ ಬಟ್ಟೆಯ ಮೇಲೆ ರೇಣುಕಸ್ವಾಮಿ ರಕ್ತದ ಕಲೆ ಇದೆ ಅನ್ನೋದು ಈಗಾಗಲೇ ಪ್ರೂವ್ ಆಗಿದೆ. ಇದು FSL ವರದಿಯಲ್ಲೂ ಕೂಡ ಪತ್ತೆಯಾಗಿದೆ. ಇದು ದರ್ಶನ್ಗೆ ಕಂಟಕವಾಗುವಂತಹ ಮೊದಲ ಚಾನ್ಸಸ್ ಇರುವಂತಹದ್ದು ಅನ್ನೋದು ಸತ್ಯ. ಯಾಕಂತೇಳಿದ್ರೆ ಇದು ಪ್ರಮುಖ ಸಾಕ್ಷಿ ಆಗ್ತದೆ. ಇನ್ನು ಈ ಹತ್ಯೆಯ ದಿನ ಹಾಕಿಕೊಂಡಿದ್ದಂತಹ ಬಟ್ಟೆಯನ್ನು ದರ್ಶನ್ ನಂತರ ವಾಶ್ ಮಾಡಿಸಿದರು. ಆದಾಗ್ಯೂ ಕೂಡ ರೇಣುಕಸ್ವಾಮಿಯ ರಕ್ತದ ಕಲೆ ಸಿಕ್ಕಿದ್ದು ಹೇಗೆ ಅನ್ನೋದು ಇಲ್ಲಿ ಇರುವಂಥ ಇಂಟ್ರೆಸ್ಟಿಂಗ್ ವಿಚಾರ. ದರ್ಶನ್ ಅವತ್ತು ಪಟ್ಟಣಗೆರೆ ಶೆಡ್ನಿಂದ ಮನೆಗೆ ಬಂದು ಆ ದಿನ ಅವರು ಹಾಕಿದಂತಹ ಬ್ಲೂ ಜೀನ್ಸ್ ಮತ್ತು ಕಪ್ಪು ಬಣ್ಣದ ರೌಂಡ್ ನೆಕ್ ಟೀ ಶರ್ಟ್ ಎರಡನ್ನೂ ಕೂಡ ವಾಶ್ಗೆ ಹಾಕ್ತಾರೆ. ಮನೆಗೆ ಬಂದ ತಕ್ಷಣ ಅದನ್ನು ವಾಶ್ಗೆ ಹಾಕ್ತಾರೆ. ಎರಡೂ ಕೂಡ ವಾಶ್ ಅಂದರೆ ಶರ್ಟ್ ಮತ್ತು ಪ್ಯಾಂಟ್ ಎರಡನ್ನೂ ಕೂಡ ಒಗೆದು ಒಣ ಹಾಕಿದ್ರು ಕೆಲಸದವರು. ಇದನ್ನು ದರ್ಶನ್ ಮನೆಯಿಂದ ಪೊಲೀಸರು ರಿಕವರಿ ಮಾಡ್ತಾರೆ ಯಾವಾಗ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ. ನಂತರ ಅದನ್ನು ಪರೀಕ್ಷೆಗೆ ಅಂತೇಳಿ FSLಗೆ ರವಾನಿಸ್ತಿರ್ತಾರೆ. FSLನಲ್ಲಿ ಈ ಲುಮಿನಲ್ ಟೆಸ್ಟ್ ಅಂತೇಳಿ ಮಾಡ್ತಾರೆ. ಇದರಿಂದ ರಕ್ತದ ಗುರುತನ್ನು ಪತ್ತೆ ಮಾಡ್ತಾರೆ. ಹೀಗಾಗಿ ಈ ಲುಮಿನಲ್ ಟೆಸ್ಟ್ನಿಂದ ಈ ಒಂದು ಮುನ್ಸೂಚನೆ ಸಿಕ್ತು. ಅಥವಾ ನೋಡಿ, ಇಲ್ಲಿ ದರ್ಶನ್ ಹಾಕಿದಂಥ ಬಟ್ಟೆಯನ್ನು ಬರ್ತಾರೆ, ವಾಶ್ ಮಾಡಿ ನಂತರ ಡ್ರೈ ಮಾಡಿ ಹಾಕಿದ್ದಂಥ ಬಟ್ಟೆಯಲ್ಲಿ ಸಾಕ್ಷಿ ಸಿಕ್ತು ಅಂತ ಹೇಳಿದ್ರೆ ಹೇಗೆ ಅಂತೇಳಿ ಕೇಳಿದ್ರೆ ಅದು ಕೂಡ ಲುಮಿನಲ್ ಟೆಸ್ಟ್ನಿಂದ. ಹೌದು, ಲುಮಿನಲ್ ಟೆಸ್ಟ್ ಅನ್ನೋದು ಒಂದು ಕೆಮಿಕಲ್. ಬಟ್ಟೆಯನ್ನು ವಾಶ್ ಮಾಡಿದರೂ ಕೂಡ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಯಾವ ಬಟ್ಟೆಯ ಮೇಲೆ ರಕ್ತದ ಕಲೆ ಇರ್ತಿದೆಯೋ ಅದರ ಮೇಲೆ ಲುಮಿನಲ್ ಕೆಮಿಕಲನ್ನು ಬೆಳೀತಾರೆ. ಆಗ ಹಿಮೋಗ್ಲೋಬಿನ್ ಜೊತೆಗೆ ವರ್ತಿಸುವಂಥ ಲುಮಿನಲ್ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣವನ್ನು ಉತ್ಪಾದಿಸುತ್ತದೆ. ಈ ದ್ರಾವಣವನ್ನು ಸಂಗ್ರಹಿಸಿ ಅದರಿಂದ DNA ಸಂಗ್ರಹಿಸ್ತಾರೆ. ಈಗ ಒಂದು ಪ್ರಶ್ನೆ ಬರ್ಬೋದು, ಸರಿ ಸರ್, DNA ಸಂಗ್ರಹಿಸ್ತಾರೆ, ಸರಿ, ಏನೋ ಒಂದು ಬಂದುಬಿಡ್ಬೋದಲ್ವ ಸರ್, ಸುಮ್ಮನೆ ಬರುತ್ತಾ ಅಂತೇಳಿ.
ಅಷ್ಟು ಸುಲಭವಾಗಿ ಇದನ್ನು ಒಪ್ಪೋದಿಲ್ಲ, ಅಷ್ಟೆಲ್ಲ ಈಸಿಯಾಗಿ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನು ನಡೆಸಿ ಅಥವಾ ಸಂಶೋಧನೆಯನ್ನು ನಡೆಸಿ ನಂತರ ಇದನ್ನು ಕಂಡುಹಿಡಿದಿರ್ತಾರೆ, ಸುಮ್ಮನೆ ಕಂಡುಹಿಡಿದಿರೋದಿಲ್ಲ. ಇದು ಯಾವಾಗ ರೇಣುಕಾಸ್ವಾಮಿಯ ಬ್ಲಡ್ ಸ್ಯಾಂಪಲ್ ಜೊತೆಗೆ ಮ್ಯಾಚ್ ಆಯಿತು, ಆ ಡಿ ಎನ್ ಎ ಮತ್ತು ಈ ಡಿ ಎನ್ ಎ ಸೇಮ್ ಅಂತೇಳಿ ಮ್ಯಾಚ್ ಆಯಿತು, ಆ ನಂತರವಷ್ಟೇ ದರ್ಶನ್ ಅಲ್ಲಿ ಇದ್ದರು ಅನ್ನೋದು ಪ್ರೂವ್ ಆಗಿದೆ. ಸೊ ದಟ್ ದರ್ಶನ್ಗೆ ಈಗ ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಇಲ್ಲಿವರೆಗೂ ಕೂಡ ದರ್ಶನಲ್ಲಿ ಇರಲಿಲ್ಲ, ದರ್ಶನಿಗೆ ಗೊತ್ತಿರಲಿಲ್ಲ, ಇಂಥದ್ದೇ ವಾದಗಳು ಕೇಳಿ ಬರ್ತಾ ಇತ್ತು. ದರ್ಶನ್ಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಸಿಲುಕಿಸಲಾಗಿದೆ, ಹಾಗೆ ಹೀಗೆ ಲಂಗುಲುಸ್ಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪುಂಕ್ತಾ ಇದ್ರಲ್ಲ, ಅವರೆಲ್ಲರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನು ಈಗ ಪೊಲೀಸರು ಮಾಡಿದ್ದಾರೆ. ಇಲ್ಲ, ದರ್ಶನ್ ಆ ಸ್ಥಳದಲ್ಲಿ ಇದ್ದರು, ದರ್ಶನ್ ಅಲ್ಲಿಗೆ ಹೋಗಿದ್ದಾರೆ, ದರ್ಶನ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ, ಹಾಗಾಗಿ ದರ್ಶನ್ ಬಟ್ಟೆ ಮೇಲೂ ಕೂಡ ರಕ್ತದ ಕಣಗಳು ಹಾರಿರುವಂಥದ್ದು, ದರ್ಶನ್ ನಮ್ಮ ಮೇಲೆ ರಕ್ತದ ಕಣಗಳು ಹಾರಿಡೋದಕ್ಕೆ ಸಾಕ್ಷಿಗಳು ಇದೆ, ಜೊತೆಗೆ ಅದು ಮ್ಯಾಚಿಂಗ್ ಕೂಡ ಆಗ್ತಾಯಿದೆ, ಹೀಗಾಗಿ ಇದು ಅಪಾಯಕಾರಿ ಅನ್ನುವಂಥ ಮಾತನ್ನು ಸಾಕಷ್ಟು ಜನ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈಗೇನಾದರೂ ತನಿಖೆ ನಡೆದು ಇದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗೇ ಆಗುತ್ತೆ. ಇದು ಈಗ ಕೋರ್ಟ್ ಗಮನಿಸ್ತು ಅಂತಾದರೆ ಹೆಚ್ಚು ಶಿಕ್ಷೆಯನ್ನು ವಿಧಿಸೋದಕ್ಕೆ ಮತ್ತು ಇನ್ನಷ್ಟು ದಿನಗಳ ಕಾಲ ಲಾಕ್ ಮಾಡೋದಕ್ಕೆ ಕೋರ್ಟ್ಗೆ ಸಹಕಾರಿಯಾಗಲಿದೆ. ಪೊಲೀಸರಿಗೂ ಕೂಡ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ. ಇದು 1ನೇ ಭಾಗ. ಇನ್ನು 2ನೇ ಭಾಗ, ದರ್ಶನ್ ಇಲ್ಲಿ ಹಾಕಿದಂಥ ಬಟ್ಟೆಯನ್ನು ಅಷ್ಟು ನೀಟಾಗಿ ತನಿಖೆ ನಡೆಸಿ ಅಲ್ಲಿ ಇಲ್ಲ ರೇಣುಕಾಸ್ವಾಮಿಯದ್ದೇ ಬ್ಲಡ್ ಇದು ಅನ್ನೋದನ್ನು ಪತ್ತೆ ಹಚ್ಚಿದ ಬಳಿಕ ದರ್ಶನ್ ಇಲ್ಲಿ ಆ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲಿ ಈಗ ರೇಣುಕಾಸ್ವಾಮಿಯನ್ನೇ ತಗೊಂಡು ಹಲ್ಲೆ ನಡೆಸಿ ಎಲ್ಲವನ್ನು ಕೂಡ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಇದ್ರೂ ಕೂಡ ಯಾಕೆ ತಡಿಲಿಲ್ಲ ಅನ್ನುವಂಥದ್ದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ದರ್ಶನ್ ಇದೇನೇ ಇದ್ದಿದ್ರು ಕೂಡ ಈಗ ತಾನೇ ಮಾಡಿಲ್ಲ ಅಥವಾ ಮಾಡಿದ್ದೀನಿ ವಾದ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಮಾಡೋದಕ್ಕಿಂತ ಮುಂಚೆ ದರ್ಶನ ಒಪ್ಕೊಂಡ್ಬಿಡ್ಬೇಕಾಗಿತ್ತು, ಹೀಗೀಗಾಗಿದೆ ಅಂತ ಹೇಳ್ಬಿಟ್ಟು. ಆವಾಗ ಬಹುಶಃ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತಿತ್ತು. ತಪ್ಪೊಪ್ಪಿಗೆ ಹೇಳಿಕೆ ಅನ್ನುವಂತಹ ಕಾರಣಕ್ಕೋಸ್ಕರ ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗ್ತಿತ್ತೇನೋ, ಜಡ್ಜ್ ಅದನ್ನು ಕನ್ಸಿಡರ್ ಮಾಡ್ತಿದ್ರೇನೋ. ಇದರ ಜೊತೆಗೆ ಇದನ್ನು ಫಾಸ್ಟ್ ಕೋರ್ಟಿಗೆ ಕೂಡ ವರ್ಗಾಯಿಸಿ ಅಂತ ಹೇಳ್ಬಿಟ್ಟು ಈಗಾಗಲೇ ಮನವಿಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಮುಗಿದು ಬಿಡಲಿ ಅನ್ನೋದು 2 ಕಡೆಯವರ ವಾದ. ಹೀಗಾಗಿ ಫಾಸ್ಟ್ ಕೋರ್ಟ್ಗೆ ಈ ಪ್ರಕರಣ ಟ್ರಾನ್ಸ್ಫರ್ ಆದಾಗ ಇನ್ನಷ್ಟು ತೀವ್ರವಾಗಿ ವಿಚಾರಣೆಯನ್ನು ಮಾಡಬಹುದು, ಜೊತೆಗೆ ಒಂದು ಕನ್ಕ್ಲೂಷನ್ನ ಕೊಡೋದಕ್ಕೂ ಕೂಡ ಸಹಾಯ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಹೀಗಾಗಿ ಈಗಾಗಲೇ ಪೊಲೀಸರು ಅಂತಿಮ ಹಂತದ ಚಾರ್ಜ್ ಶೀಟನ್ನು ರೆಡಿ ಮಾಡ್ತಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ಈ ಎಲ್ಲ ಅಂಶಗಳು ಕೂಡ ಈಗ ನಾನು ಹೇಳಿದಂಥ ಅಷ್ಟು ಅಂಶಗಳ ಜೊತೆಗೆ ಇನ್ನಷ್ಟು ಸ್ಫೋಟಕ ಅಂಶಗಳನ್ನು ಕೂಡ ಸೇರಿಸಿ ಚಾರ್ಜ್ ಶೀಟನ್ನು ಕೊಡ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಬಟ್ ಇದರ ಪರಿಣಾಮ ಏನಾಗುತ್ತೆ ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಈ ಲುಮಿನಲ್ ಟೆಸ್ಟ್ ಬಗ್ಗೆ, ದರ್ಶನ್ ಬಟ್ಟೆಯ ಲುಮಿನಲ್ ಟೆಸ್ಟ್ನಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.